ಕೊಠಡಿಗೆ ಬಂದ ಹಯಗ್ರೀವ್ ಸುವಿಕ್ಷಾಳ್ ಕೆನ್ನೆ ಮೇಲೆ ಎಳೆದು ಹೊಡಿತಾನೆ. ಆ ಹೊಡೆತಕ್ಕೆ ಹೋಗಿ ಸೋಫಾದಲ್ಲಿ ಬಿದ್ದು ಯಪ್ಪ ಸತ್ಯ ದೇವ್ರೆ ಎಂಬ ಕಿರ್ಚಾಟವನ್ನು ಗಂಟಲಲ್ಲಿ ತಡ್ಕೊಂಡು ತಲೆಯನ್ನು ಸೋಫಾದಲ್ಲೇ ಮರೆ ಮಾಡ್ಕೊಳ್ತಾ ಎಷ್ಟು ದೊಡ್ಡ ಪೆಟ್ಟು ಕೊಟ್ಟಿದ್ದಾನೆ ಈ ಕ್ರೂರಿ, ತಲೆ ತಿರ್ಗಿ ಹೋಗ್ತಿದೆ ಅಂತ ಅವಳು ಅಂದ್ಕೊಳ್ತಿದ್ರೆ ತಲೆ ಮೇಲೆ ಕೈ ಹಿಡಿದಕ್ಕೆ ಹೋಗಿ ಜಡೆಯನ್ನು ನಿಂತು ಹೋಗಿ ಅವಳು ಭುಜ ಹಿಡಿದು ಮೇಲೆ ಕೇಳೋದು ಕಣ್ಣುಗಳಿಂದಲೇ ಸುಟ್ಟು ಹಾಕುವಂತ ನೋಡ್ತಾ, ನನಗೆ ವಿರುದ್ಧವಾಗಿ ಹೇಳ್ಬಾರ್ದು ಅಂದರೆ ಎಲ್ಲರೂ ನಂಬುದಂತ ಹೇಳ್ತೀಯಾ ಅಂತ ಗಟ್ಟಿಯಾಗಿ ಭುಜವನ್ನು ಒತ್ತುತ್ತಾ ಇರ್ತಾನೆ. ಒಂದು ಕಡೆ ಕೆನ್ನೆ ಉರಿತಾ ಇದ್ದರೆ ಈಗ ನೀಡ್ತಿರೋ ಭುಜದ ನೋವಿಗೆ ಕಣ್ಣುಗಳಲ್ಲಿ ನೀರು ತಡೀಲಾಗದೆ ಬಂದೇ ಬಿಡುತ್ತೆ. ಕಷ್ಟಪಟ್ಟು ಬಾಯಿ ತೆರೆದು ಮತ್ತೆ ಏನು ಮಾಡಲಿ, ನೀವೇನಾದರೂ ಮುಂಚೆ ಹೇಳಿದ್ರೆ ನನಗೆ ಆವರೆಗೆ ನಿಮ್ಮ ಕಡೆ ತಿರುಗಿದ್ರೆ ವ್ಯತ್ಯಾಸ ಆದರೆ ಚಮಚನ ಗಂಟಲಲ್ಲಿ ಇಳಿಸ್ತೀನಿ ಅಂತ ಒಂದು ನೋಟ ಬೀರಿದ್ರಿ. ಇನ್ನು ಏನು ಮಾಡೋದು, ಅದಕ್ಕೆ ನನ್ನ ಅನುಭವನೆಲ್ಲ ದಾರಿ ಎರೆದು ಒಳ್ಳೆ ಕಥೆನ ಹೇಳಿದರೆ ನಿಮ್ಮವ್ರು ಮೊದಲು ನಂಬಿದ್ರೆ ನಂತರ ನಂಬ್ದ್ರಲ್ವಾ ಅಂತ ಮೂಗನ್ನು ಹೇಳ್ಕೊಳ್ತಾಳೆ. ಭುಜವನ್ನು ಬಿಟ್ಟು ಈಗೋ ಈ ಕಣ್ಣೀರನ್ನು ನೋಡಿಯೇ ನಂಬಿದ್ರು ಅಂತ ಅವಳ ಕಣ್ಣೀರನ್ನ ಬೆಳ್ಳಿಂದ ಒರೆಸಿ, ಇಲ್ದಿದ್ರೆ ನಿಜವಾಗಿಯೂ ಯಾರೂ ನಂಬ್ತಿರ್ಲಿಲ್ಲ. ಆದರೂ ಅಷ್ಟು ಅಗ್ಗವಾಗಿ ಆಟ ಆಡೋಕ್ಕೆ ಯಾಕೆ ಆ ರೀತಿ ಹೇಳಿದೆ? ನನ್ನ ಮಟ್ಟಿಗೆ ಯಾವುದಾದ್ರೂ BMW ಅಂತ ಅಥವಾ ಆಡಿ ಅಂತ ಏನೋ ಹೇಳ್ಬೋದಿತ್ತಲ್ವ, ಆಟೋ ಅಂತ ಯಾಕೆ ಹೇಳಿದೆ? ಆ ಕಾರಿನ ಹೆಸರುಗಳನ್ನ ಕೇಳಿ ಬಾಯಿ ತೆರೀತಾ ಅದು ನಮ್ಮ ಮಟ್ಟಿಗೆ ಆಗೋದಿಲ್ಲ, ಒಂದು ವೇಳೆ ಹಾಗೆ ಹೇಳಿದರೆ ಖಂಡಿತವಾಗಿಯೂ ನಂಬ್ತಿರ್ಲಿಲ್ಲ. ಸರಿ, ಅದನ್ನು ಪಕ್ಕಕ್ಕಿಡು. ನೀನು ಆ ಆಟೋ ಚಾಲಕನ ಜಾಗದಲ್ಲಿ ನನ್ನನ್ನೇ ಊಹಿಸ್ಕೊಂಡು ಶಪಿಸ್ತಿರ್ಲಿಲ್ಲ ತಾನೇ? ನನಗೆ ಗೊತ್ತು, ಕೋಪ ನಿನ್ನ ಕಣ್ಣಲ್ಲಿ ಸ್ಪಷ್ಟವಾಗಿತ್ತು ಅಂತ ತೀಕ್ಷ್ಣವಾಗಿ ನೋಡ್ತಾ ಇದ್ದಂತೆ ಅಳೋದು ನಿಂತು ಜೊಲ್ ನುಗ್ತಾ ಅಯ್ಯೋ ಅಯ್ಯೋ ಕಂಡಿಡ್ಬಿಟ್ನಲ್ಲಪ್ಪ ಸ್ವಾಮಿ ಅಂತ ಅಂದ್ಕೊಳ್ತಾಳೆ. ಈಗ ಏನು ಹೇಳಿದ್ರು ಸುಳ್ಳಂತಾನೆ, ಏನು ಮಾಡಬೇಕು ಅಂತ ದಿಕ್ಕು ತೋಚದಂತೆ ನೋಡ್ತಾ ತಲೆಯನ್ನು ಅಡ್ಡಾದಿಡ್ಡಿಯಾಗಿ ಆಡಿಸ್ತಾ, ನಿಮ್ಮನ್ನೇನು ನಾನು ಅಂದಿಲ್ಲ ಅಂತ ಹೇಳ್ತಾಳೆ. ಏಯ್, ಸುಳ್ಳು ಹೇಳಿದ್ರೆ ಕೊಂದಾಕ್ಬಿಡ್ತೀನಿ ನಿನ್ನ. ಇಲ್ಲ ಯಗ್ರಿವವ್ರೆ, ನನ್ನ ನಿಜಾನೇ ಹೇಳ್ತಾ ಇರೋದು. ಅವನ ಹೆಸರು ಎರಡನೇ ಬಾರಿ ಆಕೆಯ ಬಾಯಿಂದ ಬರ್ತಿದ್ರೆ ಒಂದು ಕ್ಷಣ ಅವನ ಮನಸ್ಸು ನಿಯಂತ್ರಣ ತಪ್ಪಿದ್ರೂ ಮರುಕ್ಷಣವೇ ಅದನ್ನು ಹತೋಟಿಗೆ ತಂದುಕೊಂಡು ಇಲ್ಲ, ನಂಗೆ ನಂಬಿಕೆ ಇಲ್ಲ ಅಂತ ಅಂತಾನೆ. ಏನಿದು ನೀವು ಗಂಡ ಹೆಂಡತಿ ಅಂದಮೇಲೆ ಒಬ್ಬರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ದಿದ್ರೆ ಹೇಗೆ ಹೇಳಿ ನೀವೇ? ಓಹೋ ನಿಜವೇ, ಸರಿ, ಈ ಒಂದು ಬಾರಿ ನಂಬ್ತಿದ್ದೀನಿ, ಆದರೆ ಮತ್ತೊಮ್ಮೆ ಸುಳ್ಳು ಹೇಳಿದ್ರೆ ಮಾತ್ರ ಖಂಡಿತವಾಗಿಯೂ ಸಹಿಸೋದಿಲ್ಲ. ಅಮ್ಮಯ್ಯ ಅಂದ್ಕೊಂಡು ಆಕೆ ತಲೆದೂಗ್ತಿದ್ರೆ ಕೆಂಪಾಕಂದಿರೋ ಕೆನ್ನೆ ನೋಡಿ ಅಡುಗೆ ಮನೆಗೆ ಫೋನ್ ಮಾಡ್ತಾ ಹೋಗಿ ಹಾಸಿಗೆ ಮೇಲೆ ಕೂತು ಬರುವಂತೆ ಕಣ್ಣಿನಿಂದಲೇ ಸನ್ನೆ ಮಾಡ್ತಾನೆ. ಸೆರಗರಿಂದ ಕಣ್ಣುಗಳು ಒರೆಸ್ಕೊಳ್ತಾ ಮತ್ತೆ ನೆನಪಿಗೆ ಬಂತು ಸ್ವಾಮಿಗೆ ಪ್ರತಿ ಬಾರಿ ಕಿತ್ತಿನ್ನೋದೆ ಈ ದೆವ್ವದ ನಡವಳಿಕೆ ಅಂತ ಗುಣಕ್ತಾ ಬಂದು ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ಐಸ್ ಪ್ಯಾಕನ್ನು ಮತ್ತು 2 ಕಾಫಿನ ತರಿಸುವಂತೆ ಆರ್ಡರ್ ನೀಡಿ ಸುವಿಕ್ಷಾಳ ಕೆನ್ನೆ ಮೇಲೆ ಕೈ ಇಟ್ಟು ಸರಿ, ಹೊಡೆದ್ರು ಶಾಂತ ಆಗಿದೆಯಲ್ವೇ, ಸ್ವಲ್ಪ ಸುಧಾರಿಸ್ಕೊಂಡಿದ್ಯಾ ಅಂತ ಕೆನ್ನೆ ಮೇಲೆ ಮುತ್ತಿಡ್ತಿದ್ರೆ, ಅಬ್ಬಾ ನೀನು ಎಷ್ಟು ಮುದ್ದಿಟ್ಟರು ಯಾವುದೋ ಕಾರಣಕ್ಕಾಗಿ ಅವುಗಳನ್ನ ಸ್ವೀಕರಿಸೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ನೀನೇನಾದರೂ ಪದ್ಧತಿಯಂತೆ ಮದುವೆ ಆಗಿದೆಯಾ? ರಾಕ್ಷಸನಂತೆ ಎತ್ಕೊಂಡು ಬಂದು ಬೆದರಿಸಿ ಮದುವೆ ಆಗಿದ್ದಿ. ಇನ್ನು ಪ್ರೀತಿ ಹೇಗೆ ಬರುತ್ತೆ ಅಂದ್ಕೊಂಡು ಅಸಹನೆಯಿಂದ ಮುಖವನ್ನು ಬದಲಾಯಿಸ್ತಾಳೆ. ಏನು ಮುಖನಾಗಿಟ್ಕೊಂಡಿದ್ಯಾ? ಓ, ಪ್ರೀತಿ ಇಲ್ಲ ಅಂದರೆ ತೋರಿಸ್ತಿದ್ಯಾ? ಸ್ವಲ್ಪ ತಡಿ, ಅದು ಕೂಡ ಬರುತ್ತೆ ಅಂತ ಮತ್ತೊಮ್ಮೆ ಕೆನ್ನೆಗೆ ಮುತ್ತಿಟ್ಟು ಗಂಟೆ ಬಾರಿಸಿದ ಶಬ್ದಕ್ಕೆದ್ದು ಹೋಗಿ ಬಾಗಿಲು ತೆರೆದು ತಂದಿದ್ದನ್ನು ತೆಗೆದುಕೊಂಡು ಮುಚ್ಚಿಸ್ತಾನೆ. ಐಸನ್ನು ಕೆನ್ನೆ ಮೇಲಿಟ್ಟು ಒತ್ತಿ ಅದನ್ನು ತಿಕ್ತಿದ್ರೆ ಇದೇನು ಇಂಥ ಕ್ರೂರತೆ, ನೋವು ನಿನ್ನಷ್ಟು ಹೆಚ್ಚಿಸ್ತಿದ್ದಾನೆ, ಆದರೂ ಪ್ರೀತಿ ಕೂಡ ಬರುತ್ತೆ ಅಂತ ಹೇಗೆ ಖಚಿತವಾಗಿ ಹೇಳ್ತಾನೆ ನೋಡು ಮೂರ್ಖ ಅಂತ ಉರಿತಿರೋ ಕೆನ್ನೆಗೆ ಬೈದುಕೊಳ್ಳಲಾಗದೆ ಹಯಗ್ರೀವನ ನೋಟಕ್ಕೆ ತಲೆಯನ್ನು ತಗ್ಗಿಸ್ತಾಳೆ. 5 ನಿಮಿಷಗಳ ಕಾಲ ಅದನ್ನು ತಿಕ್ಕಿ ಕಾಫಿ ಕುಡಿ ಅಂತ ಕಪ್ ತೆಗೆದುಕೊಂಡು ಬಾಲ್ಕನಿಗೆ ಹೋಗ್ತಿದ್ರೆ ಕೊಟ್ಟ ಪೆಟ್ಟಿಗೆ ತಲೆನೋವು ಹೆಚ್ಚಾಗ್ತಿರುತ್ತೆ. ಕಾಫಿಯನ್ನು ತೆಗೆದುಕೊಂಡು ಮೆತ್ತಗೆ ಕುಡಿತಾ ಏನಂತ ಹೇಳಿದ ಕಥೆಯಲ್ಲೂ ಅಷ್ಟೊಂದು ಅಗ್ಗವಾಗಿ ಆಟೋ ಅಂತಾನೆ, ಕನಿಷ್ಠ ಕನಸಿನಲ್ಲೂ ಆತನ ಅಂತಸ್ತು ಕಡಿಮೆ ಆಗಬಾರ್ದು ಅಂತ ಅಂದ್ಕೊಳ್ತಾನೆ. ಅಹಂಕಾರಿ ನನ್ನ ಮಗ. ಹಯಗ್ರಿ ಕಾಫಿಯನ್ನು ಕುಡಿದು ಒಳಗೆ ಬಂದು ಕಪ್ಪನ್ನು ಪಕ್ಕಕ್ಕಿಟ್ಟು, ಹೇಳಿದ ನೆನಪಿದೆ ತಾನೇ, ಊಟದ ಸಮಯದಲ್ಲಿ ಫೋನ್ ಮಾಡಬೇಕು ಮತ್ತು ರಾತ್ರಿ ನಾನು ಬರೋವರೆಗೂ ನಿದ್ರಿಸಬಾರ್ದು.
ಎರಡರಲ್ಲಿ ಯಾವುದು ತಪ್ಪಿದ್ರೂ ಶಿಕ್ಷೆಯು ನನ್ನ ಮಟ್ಟಿಗೆ ದೊಡ್ಡದಾಗೇ ಇರುತ್ತೆ ಅಂತ ಗಡಸು ಧ್ವನಿಯಲ್ಲಿ ಸುಭಿಕ್ಷಾಗೆ ಎಚ್ಚರಿಕೆ ನೀಡಿ ಫೋನ್ ತೆಗೆದುಕೊಂಡು ಹೊರಗಡೆ ಹೋಗ್ತಾನೆ. ಎಲ್ಲದಕ್ಕೂ ತಲೆದೂಗಿ ಹಯಗ್ರಿ ಹೋದ ಕಡೆ ನೋಡ್ತಾ, ಹಬ್ಬ ಬಿರುಗಾಳಿ ಬಂದು ಹೋದಂತ ಅನ್ಸುತ್ತೆ. ಅಮ್ಮಯ್ಯ, ಈಗ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲ್ಕೊಳ್ತೀನಿ, ಮತ್ತು ರಾತ್ರಿಗೆ ಮಲಗೋದಕ್ಕಿಲ್ವಲ್ಲ ಅಂದ್ಕೊಂಡು ಬಾಗಿಲು ಮುಚ್ಕೊಂಡು ಬಂದು ಮಲ್ಕೊಳ್ತಾಳೆ. ಇತ್ತ ಯಶ್ ಆಸ್ಪತ್ರೆಗೆ ಹೋಗೋ ಮುಂಚೆ ರೂಮ್ ಬಂದು ವೈದ್ಯರ ಮೇಲಂಗಿ ಮತ್ತು ಸ್ಕೆಥೋಸ್ಕೋಪನ್ನು ತೆಗೆದುಕೊಳ್ತಿದ್ರೆ ಹಿಂದೆ ಬಂದ ಆರತಿ, ಏನು ಯಶ್ ಇದು, ಯಾಕೆ ಸುಭಿಕ್ಷಾಕನ ವಿಷಯದಲ್ಲಿ ಅಷ್ಟು ಕೋಪ ತೋರಿಸ್ತಿದೀಯಾ ಅಂತ ಕೈಗಳನ್ನ ಕಟ್ಕೊಂಡು ಗಂಭೀರವಾಗಿ ಕೇಳ್ತಾಳೆ. ಯಶ್ ಅವುಗಳನ್ನ ಹಾಸಿಗೆ ಮೇಲೆ ಎಸೆದು ಹಿಂದೆ ತಿರುಗಿ ಆರತಿ ಕೈಯನ್ನು ಹಿಡಿದು ಗೋಡೆ ಕಡೆ ತಳ್ಳಿ ಗಟ್ಟಿಯಾಗಿ ಒತ್ತಿ ಹಿಡಿತಾ, ಏನು ಸುಭಿಕ್ಷಾ ಅಕ್ಕ ಅಕ್ಕ ಅಂತ ಅಷ್ಟೊಂದು ಹಚ್ಕೊಂಡು ಬಿಟ್ಟಿದೆಯಾ? ನನಗೆ ಆಕೆ ಇಷ್ಟ ಇಲ್ಲ. ನೀನು ಕೂಡ ಆಕೆಗೆ ದೂರ ಇದ್ದರೆ ಮಾತ್ರ ನಿನಗೆ ಒಳ್ಳೆಯದು, ಇಲ್ದಿದ್ರೆ ನಿನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀನು ಊಹಿಸಲಾರೆ ಅಂತ ದವಡೆ ಬಿಗಿದು ಕೋಪದಿಂದ ಆತ ಹೇಳ್ತಿದ್ರೆ ಆರತಿ ಅದಕ್ಕೆ ಭಯಪಟ್ಟರು. ಯಾಕೆ ಹಾಗೆ ಮಾತಾಡ್ತಿದ್ದೀರಿ? ಆಕೆ ನಿಮಗೆ ಅತ್ತಿಗೆ ಆಗ್ತಾರಲ್ವಾ? ಇಲ್ಲ, ಆಕೆ ನಂಗೆ ಅತ್ತಿಗೆ ಆಗಲ್ಲ. ಅತ್ತಿಗೆ ಅಂದರೆ ಕೇವಲ ಲೀಲಾ ಮಾತ್ರ. ಹೀಗೆ ಮಧ್ಯದಲ್ಲಿ ಯಾರಾದರೂ ಬಂದರೆ ನಾನು ಒಪ್ಕೊಳ್ಳೋದಿಲ್ಲ. ನೀನು ಕೂಡ ಮತ್ತೊಮ್ಮೆ ಅಕ್ಕ ಅಂತ ಸಲಗೆಯಿಂದ ನನ್ನ ಮುಂದೆ ತಿರುಗ್ತಿರೋದು ಕಂಡು ಬಂದರೆ ಕೊಂದು ಹಾಕ್ಬಿಡ್ತೀನಿ ಅಂತ ಅವಳ ಕೈಯನ್ನು ಗಟ್ಟಿಯಾಗಿ ಸಿಗ್ಬಿಟ್ಟು ತನ್ನ ವಸ್ತುಗಳನ್ನ ತೆಗೆದುಕೊಂಡು ಓಟ್ ಹೋಗ್ತಾನೆ. ಕೆಂಪಾಗಿ ಕಾಣಿಸ್ತಿರೋ ಬೆರಳುಗಳ ಗುರುತನ್ನು ನೋಡಿ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಯಶ್? ಹಯಗ್ರೀವ್ ಭಾವನೆಗೆ ಸುಭಿಕ್ಷಾಕನೇ ಸರಿ, ಲೀಲಾ ಖಂಡಿತವಾಗಿಯೂ ಹೊಂದೋದಿಲ್ಲ ಅವ್ರಿಗೆ. ಆಕೆಗಿರೋ ಅಹಂಕಾರಕ್ಕೆ ಭಾವನ ಅಹಂಗೆ ಅತ್ತೆ ಹೇಳಿದಂತೆ ಖಂಡಿತವಾಗಿಯೂ ಇಬ್ಬರಿಗೂ ಪ್ರತಿದಿನ ಜಗಳನೇ ಆಗುತ್ತವೆ. ಯಾರು ಬಿಟ್ಕೊಡದಿದ್ರೆ ಅವ್ರ ಮದುವೆ 3 ದಿನದ ಮದುವೆಯಾಗಿ ಉಳಿದು ಬಿಡುತ್ತೆ. ಅದಕ್ಕೆ ದೇವರು ಕೂಡ ಲೀಲಾಳನ್ನು ಬಿಟ್ಟು ಸುಭಿಕ್ಷಾಕನ್ನೇ ಇಳಿಸಿದ್ದಾರೆ. ಈ ವಿಷಯ ನಿನಗೆ ಶೀಘ್ರದಲ್ಲೇ ಅರ್ಥ ಆಗುತ್ತೆ ಅಂದ್ಕೊಂಡು ಕಣ್ಗಳು ಒರೆಸ್ಕೊಂಡು ಕೈಗೆ ಔಷಧಿ ಸ್ಪ್ರೇ ಮಾಡಿಕೊಂಡು ಕೆಳಗಡೆ ಹೋಗ್ತಾಳೆ. ದೇವಾಲಯದಲ್ಲಿ ದೇವರಿಗೆ ಧೂಪ ದೀಪ ನೈವೇದ್ಯ ಕಾರ್ಯಕ್ರಮವನ್ನು ಮುಗಿಸಿ ಮಂಟಪದಲ್ಲಿ ಏಕಾಂಗಿಯಾಗಿ ಕೂತಿರೋ ಶರ್ಮಾ ಅವರು ಏನನ್ನೋ ಯೋಚಿಸ್ತಿರ್ತಾರೆ. ಆತನ್ನು ನೋಡಿ ಶರ್ಮಾ ಅಂತ ಕರೀತಾ ಹತ್ರಕ್ಕೆ ಹೋಗಿದ್ರಿ ಕೂತು, ಏನು ಯೋಚಿಸ್ತಿದೆ ಶರ್ಮಾ ಅಂತ ಹೇಳ್ತಾರೆ ಅತ್ಯಂತ ಆತ್ಮೀಯರಾದ ಶ್ರೀ ಕೃಷ್ಣ ಶಾಸ್ತ್ರಿಗಳು. ಅವ್ರನ್ನ ನೋಡಿ, ಏನಿಲ್ಲ ಶಾಸ್ತ್ರಿಗಳೇ, ಸುಭಿಕ್ಷಾಳ ಬಗ್ಗೆ ಯೋಚಿಸ್ತಿದ್ದೆ ಅಷ್ಟೇ. ಆಶ್ಚರ್ಯದಿಂದ ನೋಡಿ, ನಿಜವಾಗಿಯೂ ಏನಾಯಿತು? ಆದರೆ ಅಗ್ರಹಾರದಲ್ಲಿ ಕೆಲವರು ಸುಭಿಕ್ಷಾ ತಪ್ಪು ಮಾಡೋದಿಲ್ಲ ಶರ್ಮಾಜಿ, ಒಮ್ಮೆ ಮನೆಗೆ ಕರೆದು ಮಾತಾಡಿಸಿ ಅಂತಿದ್ರೆ, ಇನ್ನು ಕೆಲವರು ಆಗ ಓಡ್ ಹೋಗಿ ಮದುವೆ ಆದ ಮಗಳನ್ನು ಅಗ್ರಹಾರಕ್ಕೆ ತಂದರೆ ನಿಮ್ಮನ್ನು ಕೂಡ ನಾವು ಬಹಿಷ್ಕರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಅವರನ್ಗೆ ಹೇಳ್ತಾರೆ. ಮತ್ತೆ ನೀನೇನು ಅಂದ್ಕೊಳ್ತಿದ್ಯಾ ಶರ್ಮಾ? ಅಂದ್ಕೊಳ್ಳೋದಕ್ಕೆ ಏನಿಲ್ಲ ಕೃಷ್ಣ, ನನ್ನ ತೀರ್ಮಾನ ಯಾವಾಗಲೂ ಒಂದೇ ಆಗಿರುತ್ತೆ. ಇತ್ತ ಮಧ್ಯಾಹ್ನ ಯಾರೋ ಕರಿಯನ್ನ ಅಂದರೆ ಬೆಲ್ಲನ್ನು ಒತ್ತುತ್ತಿರೋ ಶಬ್ದಕ್ಕೆ ಎಚ್ಚರಾಗಿ ಕಣ್ಗಳನ್ನ ಉಚ್ಕೊಂಡು ಹೋಗಿ ಬಾಗಿಲು ತೆಗಿತಾಳೆ ಸುಭಿಕ್ಷಾ. ಎದುರಿಗಿರೋ ಕೆಲಸದ ಹುಡುಗಿ ಸುಭಿಕ್ಷಾಳನ್ನು ನೋಡಿ ತಲೆ ತಗ್ಸಿ, ಅಮ್ಮ ಊಟ ಸಮಯ ಆಯಿತು ಅಂತಿದ್ದಂತೆ ಸುಭಿಕ್ಷಾಗ ನಿದ್ರೆ ಮಂಪರು ಕಳೆದು ತಲೆ ತಿರುಗುತ್ತೆ. ಅಯ್ಯೋ, ಊಟ ಸಮಯ ಆಗೋಯ್ತಾ? ಈಗಾಗಲೇ ಆ ಕ್ರೂರಿ ಫೋನ್ ಮಾಡೋದು ಕೇಳಿದ್ನಲ್ಲಪ್ಪ, ಅದನ್ನು ಹೇಗೆ ಮರೆತು ಹೋದೆ ಅಂದ್ಕೊಂಡು, ಸರಿ ನೀವು ಹೋಗಿ, ನಾನು ಬರ್ತೀನಿ ಅಂತ ಆಕೆಗೆ ಹೇಳಿ ಗಬಗಬನೇ ಸ್ನಾನದ ಮನೆಗೆ ಹೋಗ್ತಾಳೆ. 5 ನಿಮಿಷಗಳಲ್ಲಿ ಕೆಳಗೆ ಬಂದ ಸುಭಿಕ್ಷಾ ನೋಡಿ, ಬಾ ಸುಭಿಕ್ಷಾ ಊಟ ಮಾಡೋಣ ಅಂತ ಕರೀತಾರೆ ಗಾಯತ್ರಿ. 1 ನಿಮಿಷ ಅತ್ತೆಯವರೇ. ಏನಾಯಿತು? ಏನಾದರೂ ನಿನಗೆ ಬೇಕಾ ಸುಭಿಕ್ಷಾ? ಅದು ಒಮ್ಮೆ ಹಯಗ್ರೀವ್ ಅವ್ರಿಗೆ ಫೋನ್ ಮಾಡಿಕೊಡ್ತೀರಾ? ಸ್ವಲ್ಪ ಮಾತಾಡಬೇಕು. ಏನು? ಯಾಕೆ? ಸರಿ ಮೊದಲು ತಿನ್ನು, ನಂತರ ಮಾತಾಡೋದಕ್ಕೆ ಬಾ ಅಂತ ಕೈಯನ್ನು ಹಿಡಿದು ಅವರು ಎಳಿತಾ ಇದ್ದರೆ, ಅಯ್ಯೋ, ಈಗ ಕನಿಷ್ಠ ಮುಂಚೆ ತಿಂದಿದ್ರೆ ಖಂಡಿತವಾಗಿಯೂ ಪ್ರಾಣ ತೆಗೆದು ಬಿಡ್ತಾನೆ ನಿಮ್ಮ ರಾಕ್ಷಸ ಮಗ. ಕನಿಷ್ಠ ತಿಂದಿದ್ರೆ ಈ ಪೆಟ್ಟುಗಳ ತಡೆಯೋ ಶಕ್ತಿ ಆದರೂ ಇರುತ್ತೆ ಅಲ್ವೇ ಅಂದ್ಕೊಳ್ತಾ, ಇಲ್ಲತ್ತೆ ಮೊದಲು ಅವ್ರ ಜೊತೆ ಮಾತಾಡಿದ ನಂತರ ತಿಂತೀನಿ ಪ್ಲೀಸ್, ನೀವು ಫೋನನ್ನು ಮಾಡಿಕೊಡಿ ಅಂತ ಅಂತಾಳೆ. ಆಕೆ ನಗ್ತಾ, ಏನಾಯ್ತು ಸುಭಿಕ್ಷಾ ಇವತ್ತು?
ನಿಮ್ಮ ಗಂಡ ಊಟ ಮಾಡಿದಾನೋ ಇಲ್ವೋ ಅಂತ ಚಿಂತೆಯಾ ಅಂತ ಅಂತಾಳೆ. ಸುವಿಕ್ಷಾ ಆಶ್ಚರ್ಯದಿಂದ ನೋಡಿ, ಪರಮೇಶ್ವರ, ಈಕೆಗೆ ಏನಂತ ಇಷ್ಟೊಂದು ಬುದ್ಧಿವಂತಿಕೆ ಇದೆ ಅಂದ್ಕೊಂಡು, ಅದೇನಿಲ್ಲತ್ತೆ, ಸಾಧಾರಣವಾಗಿ ಮಾತಾಡಬೇಕಷ್ಟೆ ಅಂತ ನಗಲಾರದೆ ನಗ್ತಾಳೆ. ಸರಿ ಸರಿ ಮಾತಾಡು ಅಂತ ಸೋಫಾದಲ್ಲಿ ಫೋನ್ ತಂದು ಹಯಗ್ರೀವ್ನ ನಂಬರ್ ಕರೆ ಮಾಡಿ, ಇಗೋ ತಗೋ ಅಂತ ಫೋನನ್ನು ಕೊಟ್ಟು ಹೋಗ್ತಾ ಇದ್ದರೆ, ಅಯ್ಯೋ ನೀವೆಲ್ಲಿಗೆ ಹೋಗ್ತಿದ್ದೀರಿ ಅತ್ತೆ? ನಿಲ್ಲಿ. ನಾನು ಎಲ್ಲಿಗೂ ಹೋಗ್ತಿಲ್ಲ, ಬಾ ನೀನು ಕೂಡ ಅಲ್ಲೇ ಕೂತು ಮಾತಾಡು ಅಂತ ಸುವಿಕ್ಷಾಳ್ ಕೈ ಹಿಡಿದು ಊಟದ ಮೇಜಿನ ಬಳಿ ಕರ್ಕೊಂಡು ಹೋಗಿ ಕೂರಿಸ್ತಾಳೆ. ಆಗಷ್ಟೇ ಸದಸ್ಯರೊಂದಿಗೆ ಸಭೆಯನ್ನು ಮುಗಿಸಿ ತನ್ನ ಕೊಠಡಿಗೆ ಬಂದು ಹಯಗ್ರೀವನ ಹತ್ರಕ್ಕೆ ಬಂದು, ಸರ್, ಗಾಯತ್ರಿ ಮೇಡಮ್ ಫೋನ್ ಮಾಡ್ತಿದ್ದಾರೆ ಅಂತ ಫೋನ್ ತೆಗೆದುಕೊಂಡು ಬರ್ತಾನೆ ರಾಬಿನ್. ಸರಿ, ನೀನು ಹೋಗಿ ಊಟ ಮಾಡು ಅಂತ ವಾಹಿನಿಯವ್ರನ್ನ ಬರುವಂತ ಹೇಳು. ಹಾಂ ಸರಿ ಸರ್ ಅಂತ ರಾಬಿನ್ ಅಲ್ಲಿಂದ ಹೊರಗಡೆ ಹೊರಟೋಗ್ತಾನೆ. ಆ ಫೋನ್ನ ಪಿಕ್ ಮಾಡಿ, ಎಸ್ ಮಾಮ್ ಅಂತಾನೆ ಹಯಗ್ರೀವ್. ಮೃದುವಾಗಿ ಕೇಳಿಸ್ತಿರೋ ಧ್ವನಿಗೆ, ಅಬ್ಬಾ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ನೋಡು ಈ ಕ್ರೂರಿ ಅಂತ ಅಂದ್ಕೊಂಡು, ಹಲೋ, ನಾನು ಹಯಗ್ರೀವ್ ಅವರೇ ಅಂತ ಸಿಹಿಯಾಗಿ ಕರೀತಾಳೆ. ಅಕ್ಕಪಕ್ಕದಲ್ಲಿ ಕೂತಿರೋ ಹೆಂಗಸರ ಗುಂಪನ್ನು ನೋಡಿ ಮುಜುಗರದಿಂದ ನಗ್ತಾ. ಆಕೆ ಧ್ವನಿ ಕೇಳ್ತಿದ್ದಂತೆ ಮೆತ್ತಗೆ ಚಾಚ್ಕೊಳ್ತವೆ ಆತನ ತುಟಿಗಳು. ಅಗ್ರಹಾರದವರು, ಗುಡ್ ಗುಡ್, ಸರಿಯಾದ ಸಮಯಕ್ಕೆ ಫೋನ್ ಮಾಡಿದ್ಯಾ? ಅದೇ ನೀವು ಊಟ ಮಾಡಿದ್ದೀರಾ ಅಂತ ತಿಳಿಯೋದಕ್ಕೆ. ಇನ್ನೂ ಇಲ್ಲ, ರಾತ್ರಿಗೆ ತಿಂತೀನಿ, ನೀನು ಕೂಡ ಅಷ್ಟೇ ತಿನ್ನು ಅಂತಿದ್ರೆ, ಎದುರಿಗಿರೋನ್ನ ನೋಡಿ ಅಳಲಾರ್ದೆ ನಗಲಾರ್ದೆ ಎದ್ದು ಪಕ್ಕಕ್ಕೆ ಬಂದು, ನಂಗೆ ಹಸುವಾಗ್ತಿದೆ, ಪ್ಲೀಸ್ ನೀವು ತಿಂದರೆ ನಾನು ತಿಂತೀನಿ ಅಂತಾಳೆ. ಹಸುವಾಗ್ತಿಲ್ಲ, ಸುಮ್ಮನೆ ಕತೆ ಕಟ್ಟೋದು ಬೇಡ, ಏನು ಮಾಡಲಿ ಹೇಳು. ಅಂಥದ್ದೇನು ತಿಂದಿದೆಯಾ? ಕೇವಲ 2 ರೊಟ್ಟಿ ತುಂಡುಗಳಷ್ಟೇ ಅಂತ ನೇರವಾಗಿ ಅನ್ನಲಾಗದೆ, ಹೆಚ್ಚು ಬೇಡ, 2 ತುತ್ತಿನು ಸಾಕು ಅಂದಾಗ ದೈನ್ಯವಾಗಿ, ಹಾಗಾದರೆ ಒಂದು ನಿಬಂಧನೆ. ಮತ್ತೆ ಅದೇನು? ರಾತ್ರಿ ಬಂದ ಮೇಲೆ ಶುಭರಾತ್ರಿಯ ಕಿಸ್ ನೀಡಬೇಕು ನನಗೆ. ಹೌದಾ, ಸರಿ, ಅದು ಹೇಗಿರುತ್ತೆ ಹೇಳಿ, ಹೇಗಾದರೂ ತರಿಸ್ಕೊಟ್ಬಿಡ್ತೀನಿ. ಹಲೋ ಮಿಸ್ಸಸ್ ಅಗ್ರಹಾರ, ನಾನು ಹೇಳಿದ್ದು ಕಿಸ್ ಅಂದರೆ ಮುತ್ತು ಅಂತ ಹಲ್ಲು ಬಿಗಿದು ಅವನು ಹೇಳ್ತಾ ಇದ್ದಂತೆ ಮುತ್ತ ಅಂತ ಕಿರ್ಚೇ ಬಿಡ್ತಾಳೆ ಪಾಪ ಈ ಬಾರಿ. ಗಾಯತ್ರಿ ಮುಂತಾದವ್ರು ಆಕೆ ಕಡೆ ನೋಡ್ತಿದ್ರೆ ಹಿಂದೆ ತಿರುಗಿ ತಲೆಯನ್ನು ಚಚ್ಕೊಳ್ತಾಳೆ. ಕೊಟ್ಟು ಸಾಯ್ತೀನಿ, ಬೇಗ ತಿನ್ನಿ. ಹಾಗಾದರೆ ನೀನು ತಿನ್ನಬಹುದು, ನಾನು ಕೂಡ ತಿಂತೀನಿ, ಆದರೆ ರಾತ್ರಿ ತಪ್ಪಿಸ್ಕೊಂಡ್ರೆ ಮಾತ್ರ 2 ಪಟ್ಟಿರುತ್ತೆ, ನೆನಪಿರಲಿ. ಯಪ್ಪ ಸರಿ ಸ್ವಾಮಿ, ಇನ್ನು ಫೋನ್ ಇಡ್ಬೋದಾ? ಹೆಚ್ಚಾಗ್ತಿದೆ, ತುಳಿದು ಹಾಕ್ಬಿಡ್ತೀನಿ ಕಣೆ ನಿನ್ನ. ಈಗಾಗಲೇ ನಿಮ್ಮ ಮುಂದೆ ತುಳ್ಕೊಂಡು ಹಾಗೆ ಇದ್ದೀನಿ, ಇನ್ನು ಯಾಕೆ ಶ್ರಮ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ, ಇಡ್ತೀನಿ ಅಂತ ಇನ್ನು ಏನು ಕೇಳ್ತಾನೋ ಎಂಬ ಭಯದಿಂದ ತಕ್ಷಣ ಫೋನ್ ಇಟ್ಟು ಗಾಯತ್ರಿ ಪಕ್ಕಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ಏನು ಹೇಳ್ತಿದ್ದಾನೆ ಸುವಿಕ್ಷಾ? ಏನಿಲ್ಲ ಅತ್ತೆ, ನಾನು ತಿಂತೀನಿ, ನೀವು ಕೂಡ ತಿನ್ನಿ ಅಂತ ಅಂದರು. ಅದಕ್ಕೂ ಮುಂಚೆ ಇವುಗಳೇನು ಇರಲಿಲ್ವಲ್ಲಮ್ಮ, ಏನು ಈ ಅಭ್ಯಾಸಗಳು ಅಂತ ನಿಟ್ಟುಸಿರು ಬಿಡ್ತಾಳೆ ಅಜ್ಜಿ. ಅಬ್ಬಾ ಏನೋ ಪಾಪವೋ ದೇವ್ರೆ, ಎಲ್ಲರೂ ಒಂದೇ ಥರ ಇದ್ದಾರೆ, ಮುಖ್ಯವಾಗಿ ಮುದುಕಿ ಅಜ್ಜಿ ಸಾಯಿಸ್ತಾಳೆ ಅಂದ್ಕೊಳ್ತಿದ್ರೆ, ಸುವಿಕ್ಷಾಳ್ ನೋಟವನ್ನು ಗಮನಿಸಿ, ಏನೇ ಮಗು ಹಾಗೆ ತಿನ್ನುವಂತ ನೋಡ್ತಿದ್ದೀ? ಬೆಳಿಗ್ಗೆ ಆತ ಹಣ್ಣಿನ ತುಂಡನ್ನು ಎಷ್ಟು ಪ್ರಾಣ ತೆಗೆದಷ್ಟು ಕೆಲಸ ಮಾಡ್ದ, ಈಗ ನೀನೇ ಕಣ್ಣುಗಳಿಂದಲೇ ಕೊಲ್ಲುವಂತ ನೋಡ್ತಿದ್ಯಾ ನನ್ನ ಅಂತ ಕಣ್ಣುಗಳನ್ನ ಉರಿಸ್ತಾಳೆ ಅಜ್ಜಿ. ಅಯ್ಯೋ ಅತ್ತೆ, ಆಕೆ ಸಾಧಾರಣವಾಗಿ ತಾನೇ ನೋಡ್ತಾ ಇರೋದು ಅಂತ ಅಸಹನೆಯಿಂದ ಅಂತಾಳೆ ಶ್ರಾವಣಿ. ಗಾಯತ್ರಿ, ದಿನದಿಂದ ದಿನಕ್ಕೆ ನಿನ್ನ ಸೊಸೆ ಮೇಲೆ ಪ್ರೀತಿ ಹೆಚ್ಚಾಗ್ತಿದೆ, ಸ್ವಲ್ಪ ಹದ್ದು ಬಸ್ತರಲ್ಲಿಟ್ಟರೆ ಒಳ್ಳೆಯದು ಅಂತಾರೆ ಅಜ್ಜಿ ಕಠಿಣವಾಗಿ. ಗಾಯತ್ರಿ ಉತ್ತರ ನೀಡೋದಕ್ಕೆ ಹೋಗ್ತಿದ್ರೆ, ಅತ್ತೆ ಇವೆಲ್ಲವೂ ಯಾವಾಗಲೂ ಇರುವಂಥದ್ದೇ ಅಲ್ವೇ, ಮೊದಲು ನೀವು ತಿನ್ನು ಅಂತ ಆಕೆಗೆ ಹಾಗೂ ಸುವಿಕ್ಷಾಗೆ ಊಟ ಬಡಿಸ್ತಾಳೆ ಶ್ರಾವಣಿ.
ಹೌದು ಲೀಲಾ, ಎಲ್ಲಿ ನಾದ್ನಿ ಅಂತ ಮೀನಾಳನ್ನು ಕೇಳ್ತಾಳೆ ಶ್ರಾವಣಿ. ಆಕೆ ಫ್ರೆಂಡನ್ನು ಭೇಟಿಯಾಗೋದಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ಲು ಅಂತಾಳೆ ಮೀನಾ. ಓ ಸರಿ ಅಂತ ಎಲ್ಲರೂ ಈಗ ಕೂತು ಊಟವನ್ನು ಮಾಡ್ತಾ ಇದ್ದಾರೆ. ಕಳೆಗುಂದಿರೋ ಆರತಿಯನ್ನು ನೋಡಿ, ಏನಾಯ್ತು ಆರತಿ, ಆಗಿದೆಯಾ ಅಂತ ಮೆತ್ತ ಕೇಳ್ತಾಳೆ ಸುಭಿಕ್ಷಾ. ಏನಿದೆ ಅಕ್ಕ, ನಿಮ್ಮ ಮೈದುನ ನಿಮ್ಮ ಮೇಲೆ ಖಾರ ಮೆಣಸಿನಕಾಯಿ ಹರಿತಿದ್ದಾನೆ, ಅದು ತಪ್ಪು ಅಂತ ಅರ್ಥವಾಗುವಂತೆ ಹೇಳ್ತಾ ಇದ್ರೆ ವಿರುದ್ಧವಾಗಿ ನನ್ನ ಮೇಲೆ ತಿರುಗಿ ಬೀಳ್ತಿದ್ದಾನೆ ಅವನು. ಹೋ ಸರಿ, ಈ ಅಣ್ಣ ತಮ್ಮಂದಿರನ್ನು ಯಾವ ಮುಹೂರ್ತದಲ್ಲಿ ಎತ್ತಿದಾರೋ ಹೀಗೆ ಪಿಶಾಚಿಯಂತೆ ತಯಾರಾಗ್ಬಿಟ್ಟಿದ್ದಾರೆ. ಅವರಿಬ್ಬರು ಒಂದು ಕಡೆ ಆದರೆ ಇಗೋ ಈ ಅಂದವಾಗಿ ತಿಂದಿದ್ದಾಳೆ ನೋಡು ಅಂತ ಕೀರ್ತಿಯನ್ನು ತೋರಿಸ್ತಾಳೆ. ಇದು ಆ ಅಣ್ಣಂದರಿಗೆ ತಕ್ಕ ಶೂರ್ಪಣಕಿ. ಅಕ್ಕ, ನೀನು ಎಲ್ರಿಗೂ ಹೆಸರುಗಳನ್ನ ಚೆನ್ನಾಗಿಡ್ತೀಯ ಗೊತ್ತಾ ಅಂತ ನಕ್ಕು ಬಿಡ್ತಾಳೆ ಆರತಿ. ಕತೆ ಹೇಳಿ ಏನು ಪ್ರಯೋಜನ? ಎಲ್ಲರೂ ನನ್ನ ಮಂದ ಅಂತ ಗೇಲಿ ಮಾಡ್ತಿದ್ದಾರೆ. ಸರಿ ಬಿಡಿ, ನಾವು ನಂತರ ಮಾತಾಡ್ಕೊಳ್ಳೋಣ. ಏನು ಯೋಚಿಸ್ದೆ, ಹೊಟ್ಟೆ ತುಂಬ ಈಗ ತಿನ್ಬಿಡು. ನನಗೆ ಮಾತ್ರ ಇವತ್ತು ಅಮ್ಮನ ಜೊತೆ ಮಾತಾಡಿದೆ ತುಂಬ ಹಸುವಾಗ್ತಿದೆ ಅಂತ ಹೇಳ್ತಾ ತೃಪ್ತಿಯಾಗಿ ತಿಂದ್ಬಿಡ್ತಾಳೆ. ಸಂಜೆ ಹೊತ್ತು ತಾನೆಂದಿನಂತೆ ಪೂಜೆ ಮಾಡಿ ತೋಟದಲ್ಲಿರೋ ಶಿವನ ವಿಗ್ರಹದ ಹತ್ರ ಹೋಗಿ ಕೂತ್ಕೊಳ್ತಾಳೆ ಸುಭಿಕ್ಷಾ. ಹಾಯ್ ಸುಭಿಕ್ಷಾ ಅಂತ ಸಕ್ಕರೆಯನ್ನು ಗಂಟಲು ಸುರ್ಕೊಂಡಂತ ಅತಿಯಾದ ಸಿಹಿಯಾದ ಸ್ವರದಿಂದ ಕರಿತಾ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ತಾಳೆ ಲೀಲಾ. ಲೀಲಾಳನ್ನು ನೋಡ್ತಿದ್ದಂತೆ ಎದ್ದು ನಿಲ್ತಿದ್ರೆ, ಹೇಯ್ ಯಾಕೆ ಆತಂಕ ಪಡ್ತಿದ್ಯಾ ಅಂತ ಕೈ ಹಿಡಿದು ಕೂರಿಸಿ, ಆರಾಮಾಗಿರು ಸುಭಿಕ್ಷಾ, ಕೇವಲ ಯಾವುದೋ ಮಾತಾಡೋದಕ್ಕೆ ಬಂದಿದ್ದೀನಿ ಅಷ್ಟೇ, ನಿನಗಿಷ್ಟ ಇಲ್ಲದಿದ್ದರೆ ಹೇಳು, ನಾನು ಹೋಗ್ಬಿಡ್ತೀನಿ ಅಂತ ಮುಖಾನ ದೈನ್ಯವಾಗಿಟ್ಕೊಳ್ತಾಳೆ ಲೀಲಾ. ಅಯ್ಯೋ ಹಾಗೇನಿಲ್ಲ ಲೀಲಾ ಅವರೇ, ನೀವು ಚೆನ್ನಾಗಿ ನನ್ನ ಜೊತೆ ಮಾತಾಡಬಹುದು ಅಂತ ಮುಗ್ಧವಾಗಿ ಅಂತಾಳೆ. ಅವಳು ನಗ್ತಾಳೆ ಮುಗ್ಧವಾಗಿ. ಓಕೆ ಥ್ಯಾಂಕ್ ಯು ಸುಭಿಕ್ಷಾ, ಮತ್ತು ನಿನ್ನ ಜೊತೆ ಬಹಳ ಬಾರಿ ಕಠಿಣವಾಗಿ ನಡ್ಕೊಂಡ್ಬಿಟ್ಟೆ, ಸಾರಿ. ಪರವಾಗಿಲ್ಲ ಬಿಡಿ, ಆದರೆ ಹೀಗೆ ಕೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ತಪ್ಪಿದ್ರೆ ಕ್ಷಮಿಸಿ. ನೀವು ಹೈಗ್ರೀವ್ ಅವರನ್ನು ಪ್ರೀತಿಸಿದ್ದೀರಾ? ಆ ಮಾತಿಗೆ ಲೀಲಾಳ್ ಕಣ್ಣುಗಳಲ್ಲಿ ನೀರು ಹೊರಗೆ ಬರ್ತಿದ್ರೆ ಅವುಗಳನ್ನ ಒರೆಸ್ಕೊಂಡು, ಈಗ ನಮ್ಮ ವಿಷಯಗಳು ಯಾಕೆ ಬಿಡು, ನೀನು ಹೇಳು ಏನು ಓದ್ತಿದ್ಯಾ ಅಂತ ಮಾತನ್ನು ಬದಲಾಯಿಸ್ತಾಳೆ ಆಕೆ. ಅದು ಅರ್ಥವಾದ ನಂತರ ಮತ್ತೆ ಕೇಳಬಹುದು ಅಂತ ಅಂದ್ಕೊಂಡು, ನಾನು BBA ಅಂತಿಮ ವರ್ಷ ಓದ್ತಿದ್ದೀನಿ, ಇನ್ನೊಂದು ತಿಂಗಳಾದರೆ ಮುಗಿದು ಬಿಡುತ್ತೆ. ಇನ್ನು ನೀವು? ನನ್ನ ವಿದ್ಯಾಭ್ಯಾಸ ಕೆಲವು ತಿಂಗಳ ಹಿಂದೆಯೇ ಮುಗಿದು ಹೋಯಿತು. ಮಾವನವರ ಕಂಪ್ನಿಯನ್ನು ನೋಡಿಕೊಳ್ಳುವಂತೆ ಹೇಳಿದ್ರು, ಆದರೆ ನಾನೇ ಕೆಲವು ತಿಂಗಳು ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ಸೇರ್ಕೊಳ್ತೀನಿ ಅಂತ ಹೇಳಿದೆ. ಹೌದು, ನೀನೊಬ್ಬಳೆ ಮಗಳ ಅಥವಾ ಅಣ್ಣ ತಮ್ಮಂದಿರು ಕೂಡ ಯಾರಾದರೂ ಇದ್ದಾರಾ ನಿನ್ನ ಜೊತೆಗೆ? ಹೇಳಮ್ಮ ಹೇಳು, ಈಗ ಶರ್ಮಾರ್ ಬಗ್ಗೆ ಕೂಲಂಕುಷವಾಗಿ ಎಲ್ಲವನ್ನೂ ಹೇಳಿಬಿಡು. ನೋಡೋಣ ಇವಳು ಹೇಳ್ತಾಳೋ ಇಲ್ವೋ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.